ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೆಕ್ಸ್ಟ್ ಜೆನ್ ವೀವರ್ಸ್ಗೆ ಸ್ವಾಗತ. ನೋಡಿ, ಸೆಪ್ಟೆಂಬರ್ ತಿಂಗಳ 14ರಿಂದ 22ನೇ ತಾರೀಕರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ 12 ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ, ಶುಭ ಫಲಗಳನ್ನ ಕೊಡ್ತವೆ, ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ. ನೋಡಿ, ಮೊದಲಿಗೆ ಕುಜ ನಿಮ್ಮ ಒಂದು ಕನ್ಯಾ ರಾಶಿಗೆ ಎಂಟ್ರಾಗ್ತಿದ್ದಾನೆ. ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಆಗ್ತಾ ಇದೆ. ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ. ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಿದೆ. ಹಾಗೆ ಶುಕ್ರ ಕೂಡ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು. ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ 12 ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ನೋಡಿ, ಗ್ರಹಗಳ ಬದಲಾವಣೆ ಅಂತ ಹೇಳಿದೆ. 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಯಾರಿರ್ತಾರೆ, ನೀವೇ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು, ಅತಿ ಹೆಚ್ಚು ನೀವು ಯಾವುದಾದ್ರೂ ಎಕ್ಸಾಮ್ ಬರ್ತಿದ್ರೆ ವಿದ್ಯಾಭ್ಯಾಸದಲ್ಲಿ ತುಂಬ ಮಾಡಿಸಿರುವಂಥ ಒಂದು ಟೈಮ್ ಅಂತ ಹೇಳುತ್ತೆ. ಅದರಲ್ಲೂ ನೋಡಿ, ಈ ವಾರದಲ್ಲಿ ನೀವು ಏನಾದರೂ ಎಕ್ಸಾಮ್ ಬರೆದಿದ್ರೆ ಒಳ್ಳೆ ರಿಸಲ್ಟ್ನ ಕೂಡ ನೋಡ್ತಾ ಹೋಗ್ತೀರಿ. ಜೊತೆಗೆ ನಿಮಗೆ ನೋಡಿ, ನಿಮ್ಮ ಒಂದು ಎರಡನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ, ಶುಕ್ರ ಕೇತು ಜೊತೆ ಇರೋದ್ರಿಂದ ಕುಟುಂಬದ ವಿಚಾರದಲ್ಲಿ ಅಂತ ಬಂದಾಗ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಧನ ಆಕರ್ಷಣೆ ಆಗುತ್ತೆ. ಅಂದರೆ ಯಾವುದೋ ಒಂದು ರೂಪದಲ್ಲಿ ಹಣ ಬರೋದು ಅಥವಾ ನಿಮ್ಮ ಯಾವುದಾದ್ರೂ ಹಳೆ ಹಣ ಸ್ಟಕ್ ಆಗಿರುವಂಥ ಹಣ ಬಂದು ಸೇರೋದು. ಯಾಕಂದರೆ ಅವನು ನಿಮಗೆ 11ನೇ ಮನೆಯವನಾಗಿ 2ನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡಿನ ಒಂದು ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಡೆ ಬರ್ತೀರಾ. ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ಈಡೇರ್ತಾ ಹೋಗುತ್ತೆ. ಜೊತೆಗೆ ಕೇತು ಇರೋದ್ರಿಂದ ಯಾವುದಾದ್ರೂ ಒಂದು ಟೆಂಪಲ್ ಅಂದರೆ ಯಾವುದಾದ್ರೂ ಒಂದು ಹಳೆಯ ಒಂದು ದೇವಸ್ಥಾನವನ್ನು ನೋಡ್ತೀರಾ, ದೇವಸ್ಥಾನವನ್ನು ವಿಸಿಟ್ ಮಾಡ್ತೀರಾ, ಮತ್ತು ದೇವರ ಅನುಗ್ರಹ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಒಂದು ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಆಗ್ಬೋದು. ಇದೆಲ್ಲವೂ ಕೂಡ ನಿಮ್ಮ ಒಂದು ಕಟಕ ರಾಶಿಯವರಿಗೆ ನಡೀತಾ ಹೋಗ್ತದೆ. ಮತ್ತು ನಾಲ್ಕನೇ ಮನೆಯಲ್ಲಿ 3ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ 3ನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕೆಲಸ ಅಂತ ಬಂದಾಗ ಮಿತ್ರವರ್ಗದವರಿಂದ ಅಥವಾ ನಿಮಗೆ ಬೇಕಾಗಿರೋರಿಗೆ ಒಂದು ಒಳ್ಳೆಯ ಗೌರವ ಆಗಿರ್ಬೋದು, ಒಂದು ಗೌರ್ಮೆಂಟ್ ವಿಚಾರದಲ್ಲಿ ಅವರ ಅಧಿಕಾರದಲ್ಲಿ ಅವ್ರಿಗೆ ಪ್ರಮೋಟ್ ಮಾಡೋದಾಗಿರ್ಬೋದು, ಅದರಿಂದ ಕೂಡ ನಿಮಗೆ ತುಂಬ ಖುಷಿಯಾಗುತ್ತೆ. ಜೊತೆಗೆ ನಿಮ್ಮ ಬಿಸ್ನೆಸ್ ಅಂತ ಏನಿರುತ್ತೆ, ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಬಿಸ್ನೆಸ್ ಮೀಟಿಂಗ್ ಮಾಡಿದಾಗ ತುಂಬ ಒಳ್ಳೆ ವ್ಯಕ್ತಿನ ಮೀಟ್ ಆಗ್ತೀರಾ. ಅದರಿಂದ ನಿಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಬಿಸ್ನೆಸ್ಗೆ ಪ್ರಮೋಷನ್ ಕೂಡ ಸಿಗ್ತಾ ಹೋಗುತ್ತೆ. 4ನೇ ಮನೇಲಿ ಕುಜ ಇರೋದ್ರಿಂದ ಹೊಸ ಮನೆ ತೊಗೊಳ್ಳೋದು, ಹೊಸ ಆಸ್ತಿ ತೊಗೊಳ್ಳೋದು ಅಥವಾ ಅದನ್ನ ಹೋಗಿ ನೋಡೋದು, ಅದಕ್ಕೆ ಅಡ್ವಾನ್ಸ್ ಮಾಡೋದು, ಇವೆಲ್ಲವೂ ಕೂಡ ನಿಮ್ಮ ಒಂದು ಕಟಕ ರಾಶಿಯವ್ರಿಗೆ ಆಗ್ತಾ ಹೋಗುತ್ತೆ. ಸೊ 4ನೇ ಮನೆಯಲ್ಲಿ ಕುಜ ನಿಮ್ಮ ಒಂದು ಕಟಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಒಂದು ಯೋಗನೇ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಿಮ್ಮ ಯೋಗ ದುಪ್ಪಟ್ಟಾಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ನೋಡಿ, ನೀವು ಹೊಸ ಮನೆ ಬದಲಾವಣೆ, ಆಸ್ತಿ ಬದಲಾವಣೆ ಅಥವಾ ಆಸ್ತಿ ತೊಗೊಳ್ಳೋದು, ಇವೆಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಾಗ್ತಾ ಹೋಗುತ್ತೆ. 5ನೇ ಮನೆ ಅಧಿಪತಿ ನಿಮಗೆ 5ನೇ ಮನೆ ಅಧಿಪತಿ ಕುಜ ನಿಮಗೆ 4ನೇ ಮನೆಯಲ್ಲಿ ಬಂದಿರೋದು ತುಂಬ ಯೋಗನೇ ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಮನೆಯಲ್ಲಿ ನೋಡಿ, 7ನೇ ಮನೆ ಅಧಿಪತಿ ಶನಿ, 7 ಮತ್ತು 8ರ ಅಧಿಪತಿ ನಿಮಗೆ 9ಕ್ಕೆ ಹೋಗಿರ್ತಾರೆ. ಸೊ 7 ಮತ್ತು 8ರ ಅಧಿಪತಿ 9ನೇ ಮನೆಯಲ್ಲಿ ಬಂದಿರೋದು ನಿಮಗೆ ಅತಿ ಹೆಚ್ಚು ಯೋಗವನ್ನು ಕೊಡ್ತಾರೆ. 7ನೇ ಮನೆ ಅಧಿಪತಿ ಶನಿ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಮನೆ, ಯಾರು ಕಟಕ ರಾಶಿಯವ್ರಿಗೆ ಮದುವೆ ಆಗಿಲ್ಲ, ಯಾರು ಕಟಕ ರಾಶಿಯವ್ರಿಗೆ ಅತಿ ಹೆಚ್ಚು ಮದುವೆಯಲ್ಲಿ ಸ್ವಲ್ಪ ವಿಳಂಬ ಆಗ್ತಿದೆ, ಅವರೆಲ್ಲರೂ ಕೂಡ ಇವಾಗ ಈ ಒಂದು ವಾರದಲ್ಲಿ ಯಾರಾದರೂ ಹೆಣ್ಣು ಗಂಡು ಅಥವಾ ಯಾರು ಕಟಕ ರಾಶಿಯವರು ತುಂಬ ಏಜ್ ಆಗಿರ್ತಾರೆ ಅಂಥವ್ರಿಗೆ ಇವಾಗ ಮದುವೆ ಆಗುವಂಥ ಒಂದು ಚಾನ್ಸು ಹೆಚ್ಚಾಗಿರುತ್ತೆ. ತುಂಬ ಏಜ್ ಆಗಿರೋರು, ತುಂಬ ಚಿಕ್ಕ ವಯಸ್ಸಾಗಿರೋರು ಮದುವೆ ಆಗೋವಂಥ ಸಂದರ್ಭ ಅತಿ ಹೆಚ್ಚಾಗಿರುತ್ತೆ. ಸೊ ಅದು ಕೂಡ ನಿಮ್ಮ ಲೈಫ್ ಜರ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ತುಂಬ ಸಣ್ಣ ಒಂದು ಸಂಗಾತಿ ಇರ್ಬೋದು, ಸಣ್ಣ ವಯಸ್ಸಿನ ಸಂಗಾತಿ, ತುಂಬ ದೊಡ್ಡ ವಯಸ್ಸಿನ ಒಂದು ಗಂಡ ವರವನ್ನು ನೋಡಿ ಮದುವೆ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಒಂದು ಸಿಚುಯೇಷನ್ನು ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ನೋಡಿ, ರಾಹು 8ರಲ್ಲಿರೋದ್ರಿಂದ ಸಡನ್ ಶಾಕಿಂಗ್ ನ್ಯೂಸ್ ಆಗಿರ್ಬೋದು ಅಥವಾ ಅಪಘಾತಗಳಾಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನೀವು ಅಪಘಾತದಲ್ಲಿ ಸಿಕ್ಕಾಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಅದಕ್ಕೆ ನೀವು ತುಂಬ ಜೋಪಾನವಾಗಿ ತುಂಬ ಹುಷಾರಾಗಿರಬೇಕಾಗುತ್ತೆ. ಜೊತೆಗೆ 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೆ ನಿಮ್ಮ ಆ ರಾಶಿಯಾಧಿಪತಿ 9ರ ರಾಶಿಯಾಧಿಪತಿ ಗುರು
ನಿಮ್ಮ ಮನೆಗೆ 12ರಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಹಿರಿಯರನ್ನು ದೊಡ್ಡವ್ರನ್ನ ಅಥವಾ ನಿಮ್ಮ ಗುರುಗಳನ್ನಾಗಿರ್ಬೋದು, ನಿಮ್ಮ ತಂದೆ ಚಿಕ್ಕಪ್ಪ ತಾತ ಈ ಥರ ಯಾವುದಾದ್ರೂ ನಿಮ್ಮ ಒಂದು ಕುಟುಂಬದವ್ರನ್ನ ಯಾರನ್ನಾದ್ರೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅವರನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಯಾರನ್ನಾದ್ರೂ ಒಬ್ಬರನ್ನ ತುಂಬ ದೂರ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಲೈಫಿಂದ. ಅದು ಕೂಡ ಹೇಳುತ್ತೆ ನಿಮ್ಮ ಒಂದು ಈ ವಾರದ ಒಂದು ಪ್ರೆಡಿಕ್ಷನಲ್ಲಿ. ಸೊ ಹಾಗಾಗಿ ಕಟಕ ರಾಶಿಯವರು ಅತಿ ಹೆಚ್ಚು ಹುಷಾರಾಗಿರಬೇಕು ಅಂತಂದರೆ ನೋಡಿ, ತುಂಬ ಚಂದ್ರನನ್ನು ಆರಾಧಿಸಬೇಕಾಗುತ್ತೆ. ಕಟಕ ರಾಶಿಯವರು ಚಂದ್ರನನ್ನು ಆರಾಧಿಸೋದಾಗಿರ್ಬೋದು, ಚಂದ್ರನಿಗೆ ನಮಸ್ಕಾರ ಮಾಡೋದಾಗಿರ್ಬೋದು, ಈ ಅಕ್ಕಿಯನ್ನು ಅತಿ ಹೆಚ್ಚು ಅಕ್ಕಿ ಮತ್ತು ಸಕ್ಕರೆಯನ್ನು ಸೇರಿಸಿ ಏನಾದರೂ ಸ್ವೀಟ್ ಮಾಡೋದಾಗಿರ್ಬೋದು, ಹಾಲನ್ನು ಸೇರಿಸಿ ಸ್ವೀಟ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಮಾಡ್ತಾ ಹೋದರೆ ತುಂಬ ನಿಮ್ಮ ಮನೇಲಿ ಒಂದು ಶಾಂತಿ ನೆಮ್ಮದಿ ಅನ್ನೋದು ನಿಲ್ಲಿಸುತ್ತೆ. ಹಾಗಾಗಿ ಕಟಕ ರಾಶಿಯವರು ಚಂದ್ರನ ಒಂದು ಸ್ಟೋನು ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ.